ಸರ್ ಹಿಂದೆ ಜಕ್ಕಣ್ಣಾಚಾರ್ಯ ಅಂತ ಫೇಮಸ್ಸು, ಆ ಪ್ರಶಸ್ತಿ ಕೂಡ ನಿಮಗೆ ಸಿಕ್ಕಿದೆ. ಬಟ್ ಈಗ ಆಧುನಿಕ ಭಾರತದ ಒಬ್ಬ ಶಿಲ್ಪಿ ಐಕಾನ್ ಆಗಿ ಬೆಳೆದಿದ್ದೀರಾ. ಏನು ಹೇಳ್ತೀರಾ, ಮುಂದಿನ ಭವಿಷ್ಯದ ಶಿಲ್ಪಿಗಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ಕೊಡ್ತೀರಾ? ನಾನು ಹೇಳೋದಿಷ್ಟೇ ಶಿಲ್ಪಿಗಳಿಗೆ, ಅದು ನೀವು ಯಂಗೇಜಲ್ಲಿ ಈ ರೇಂಜ್ ಹೇಳಿದ್ನಲ್ಲ, ಈ ಒಂದು ವೃತ್ತಿನೇ ಹಾಗೆ, ವಯಸ್ಸಿಗೆ ಮೀರಿದ ಗೌರವ ಸಿಗುತ್ತೆ, ಸತ್ತ ಮೇಲೆ ಬದುಕೋ ಅವಕಾಶ ಸಿಗುತ್ತೆ, ಖಂಡಿತ ಕೀರ್ತಿ, ನಿಮಗೆ ಆರ್ಥಿಕವಾಗಿ ಬದುಕೋ ಏನೋ ನಿಮ್ಮ ಜೀವನನ ದುಡ್ಡು ಮಾಡೋದು ಈಸಿ ಈ ಟೈಮ್ನಲ್ಲಿ ಈಗಿನ ಕಾಲದಲ್ಲಿ ಸ್ವಲ್ಪ, ಬಟ್ ಹೆಸರು ಮಾಡೋದು ಭಾಳ ಕಷ್ಟ ಅಂತ ಹೇಳ್ತಾರೆ. ಸೊ ಹೇಳಿದ್ನಲ್ಲ, ಇದೆಲ್ಲನೂ ನಿಮಗೆ ಸಿಗೋವಂಥ ಪರಿಪೂರ್ಣ ಪ್ರೊಫೆಷನ್. ಸೊ ನಾವು ಮಾಡೋ ಕೆಲಸದ ಮೇಲೆ ನಮಗೆ ಗೌರವ ಇರಲಿ, ನಾವು ಮಾಡೋ ಕೆಲಸದಲ್ಲಿ ನಾವು ಪ್ರೀತಿ ಇರಲಿ, ನಮಗೆ ಪ್ರೀತಿ ಇರಲಿ. ಜೊತೆಗೆ ನಾವು ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ, ಈಗ ನೋಡಿ, ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ನಾವು ಕೆಲಸಕ್ಕೆ ಅಂತ ಒಂದು 8 ಗಂಟೆ 10 ಗಂಟೆ ಇಟ್ಕೊಂಡಿದ್ರೆ ಡಿಸಿಪ್ಲಿನ್ ಆಗಿ ಅಷ್ಟು ಟೈಮನ್ನು ಕೊಡಲೇಬೇಕು ನೀವು. ಆ ಟೈಮಲ್ಲಿ ಕಾರಣ ಹೇಳಿ ನಮಗೆ ನಾವು ಈಗ ಇಲ್ಲ ಅದು ಮಾಡೋಣ, ಇವತ್ತು ರೆಸ್ಟ್ ತಗೊಂಬೋಣ, ಇವತ್ತು ಈ ಫ್ರೆಂಡ್ ಜೊತೆ ಹೊಟ್ಟೋಣ, ಅದನ್ನು ಮಾಡಬಾರ್ದು. ಒಂದು ದಿನನಿತ್ಯ ಅದಕ್ಕೆ ಅಂತ ನೀವು 8 ಗಂಟೆ ಕಾಲ ಕೊಟ್ಟರೆ ಶ್ರದ್ಧೆಯಿಂದ ಏನೋ ಒಂದು ಕಲಿಯುವಂಥ ಮನೋಭಾವ ಇರಬೇಕು. ಆ ಮನೋಭಾವ ಇಟ್ಕೊಂಡು ದಿನನಿತ್ಯ ನೀವು ಮಾಡ್ತಾ ಬಂದರೆ ಡೇ ಬೈ ಡೇ, ಈಗ ನೋಡಿ, ನಾನು ಒಂದೊಂದು ಸಲ ನಾನು ಕೂತ್ಕೊಂಡು ನೋಡ್ತೀನಿ ಈ ಫೋಟೋಸ್ಗಳು, ನನಗೆ ಗೊತ್ತಿಲ್ಲ ಹೇಗೆ ಇಷ್ಟೊಂದು ಆಯಿತು ಅಂದರೆ. ಬಟ್ ಹೇಗೆ ಇಷ್ಟೊಂದು ಆಯಿತು ಅಂದರೆ ಒಂದೇ ಕೆಲಸ ಮಾಡೋದು, ದಿನನಿತ್ಯ ನಾನು ಅದಕ್ಕೆ ಸಮಯ ಕೊಡೋದು, ಶ್ರದ್ಧೆಯಿಂದ ಪ್ರೀತಿಯಿಂದ ಇಷ್ಟೇ ಮಾಡಿರೋದು. ಅದು ಬಿಟ್ಟು ನಾನು ಇನ್ನೇನು ಮಾಡಿಲ್ಲ. ಸರ್, ಈಗ ಯದುವೀರ್ ಒಡೆಯರ್ ಬೇರೆ ನಿಮ್ಮನ್ನು ಕರೆದು ಮಾತನಾಡಿಸಿ ಏನು ಹೇಳಿದ್ರು ಸರ್? ಇಲ್ಲ, ನಾನು ಅವ್ರನ್ನ ಭೇಟಿ ಮಾಡಬೇಕು ಅಂತ ನಾನೇ ಅವ್ರಿಗೆ ಕಾಲ್ ಮಾಡಿದೆ, ಅವ್ರ PA ಅವ್ರಿಗೆ. ಕಾರಣ ಇಷ್ಟೇ, ಈ ನಮ್ಮ ಮೈಸೂರಿನಲ್ಲಿ ಸಾಂಪ್ರದಾಯಿಕ ರಾಜಧಾನಿ ಅಂತ ಹೇಳ್ತೀವಿ ನಮ್ಮ ಕರ್ನಾಟಕದಲ್ಲಿ. ಈ ಕಲೆ ಮತ್ತು ಸಂಸ್ಕೃತಿ ಉಳಿದಿರೋದೇ ನಮ್ಮ ಮೈಸೂರು ಸಂಸ್ಥಾನದಿಂದ, ರಾಜರ ಒಡೆಯರ್ ಫ್ಯಾಮಿಲಿಯಿಂದ. ಸೊ ನಮ್ಮ ಶಿಲ್ಪಿ ಸಿದ್ಲಿಂಗ ಸ್ವಾಮಿಗಳು ಇರ್ಬೋದು, ನಮ್ಮ ತಾತನವರು ಅಷ್ಟೇ, ಆ ಟೈಮ್ನಲ್ಲಿ ಅರಮನೆ ಕೆಲಸ ಕೊಟ್ಟು, ಬಿ ಬಸವಣ್ಣ ಶಿಲ್ಪಿಯಿಂದ ಅರಮನೆ ಕೆಲಸ ಕೊಟ್ಟು ಅವ್ರನ್ನ ಮೈಸೂರಿನಲ್ಲಿ ಉಳಿಸ್ಕೊಂಡ್ರು. ಸೊ ಆ ಥರ ಉಳಿಸ್ಕೊಂಡಿದ್ದು ನೋಡಿ, ನಮ್ಮ ತಾತನಿಂದ ನಮ್ಮ ತಂದೆಯಿಂದ ನಾನೀಗ ನಿಮ್ಮ ಮುಂದೆ ಕೂತಿದ್ದೀನಿ. ಇದಕ್ಕೆಲ್ಲ ಮೂಲ ಕಾರಣನೇ ಒಂದು ನಮ್ಮ ಮೈಸೂರು ಸಂಸ್ಥಾನ, ನಮ್ಮ ತಾತನವರ ಗುರುಗಳಾದ ಶಿಲ್ಪಿ ಸಿದ್ಲಿಂಗ ಸ್ವಾಮಿಗಳು ಇರ್ಬೋದು, ಮತ್ತು ನಮ್ಮ ಕುಲದೇವರು ಶಿಲ್ಪಿ ಸಿದ್ದಪ್ಪಾಜಿ ದೇವರು ಇರ್ಬೋದು. ಹೌದು ಸರಿ, ನೀವು BCom ಪದವೀಧರ MBA ಪದವೀಧರ ಹಾಕೊಂಡು ಕಂಪನಿಯಲ್ಲಿ ಇದ್ದೀರಾ. ಆಮೇಲೆ ಈ ಒಂದು ಶಿಲ್ಪಿ ಕಲೆ ಇದನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್, ಆಯ್ಕೆ ಅನ್ನೋದಕ್ಕಿಂತ ಇದೇ ನನ್ನ ಹಣೆ ಬರದಲ್ಲಿ ಇದ್ದಿದ್ದು ಅನ್ಸುತ್ತೆ. ನಾನು ಒಟ್ಟಿಗೆ ಚಿಕ್ಕ ವಯಸ್ಸಿಂದನೇ ಕೆಲಸ ಮಾಡ್ತಿದ್ದೆ. ಈಗ ನಮ್ಮ ಒಂದು ಸಮಾಜದಲ್ಲಿ ಏನಾಗುತ್ತೆ, ಏನು ಓದ್ಲಾ ಅಂದ್ರೆ ಕೆಲ್ಸಕ್ಕೆ ಬರ್ತಾರೆ. ನಮ್ದು ಆ ರೀತಿ ಏನಲ್ಲ. ನಾನು ಓದಿ ಕೆಲಸದಲ್ಲಿದ್ದು ನನಗೆ ಇದೇ ಬೇಕು ಅಂತ ಬಂದಿದ್ದು. ಅಂದ್ರೆ ಇಟ್ ಇಸ್ ನಾಟ್ ಮೈ ಲಾಸ್ಟ್ ಆಪ್ಷನ್, ದಿಸ್ ವಾಸ್ ಮೈ ಫಸ್ಟ್ ಆಪ್ಷನ್. ಇದೇ ನನ್ನ ಮೊದಲ ಆದ್ಯತೆ. ಸೊ ಬೇರೆಯವರು ಅವ್ರ ಮಕ್ಕಳನ್ನ ಎಲ್ಲೂ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಬಾ ಅನ್ನೋದಲ್ಲ, ನನಗೆ ಎಲ್ಲ ಇದ್ರು ಇದಕ್ಕೆ ಬಂದಿದ್ದು ನಾನು. ಅಂದ್ರೆ ನನಗೆ ಖುಷಿ ಇದ್ರಲ್ಲೇ ಇದ್ದಿದ್ದು ನನಗೆ ಜೀವನದಲ್ಲಿ. ನೀವಂದ್ರೆ ಕಂಪ್ನಿ ಕೆಲಸದಲ್ಲಿ ಇರಬೇಕಾದ್ರೆ ಮದುವೆ ಆಗಿದ್ದ ಅಥವಾ ಶಿಲ್ಪಿ ಆದ್ಮೇಲೆ ಆಗಿದ್ದ? ನಾನು ಕಂಪ್ನಿ ಕೆಲಸದಲ್ಲ ಮದುವೆ ಆಗಲಿಲ್ಲ, ಮತ್ತೆ ಶಿಲ್ಪಿ ಆಗಿ ಬಂದ ಮೇಲೆನೆ ಆಗಿದ್ದು. ಸರ್, ಆಕ್ಚುಲಿ ಮೈಸೂರಲ್ಲೆಲ್ಲ ಒಂದು ಮಾತು ಕೇಳಿ ಬರ್ತಿದೆ, ರಾಜ್ಯದಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ, ಶಿಲ್ಪಿಗಳು ಮಕ್ಕಳಿಗೆ ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ತಿದ್ರು. ಬಟ್ ಇವಾಗ ನೀವು ಹೆಣ್ಣು ತಗೊಂಡು ಮದುವೆ ಆಗಿದ್ದೀರಾ. ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್? ಎರಡು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್.